ನನಗೇನು ತಿಳಿಯಿಲ್ಲ ಎನ್ನುವುದಾಗಿ ಭಾವಿಸಿಕೊಂಡದ್ದ. ಏನು ತಿಳ್ಕೊಂಡಿದ್ದೀನಿ? ನೀವೇ ಕಲಿಸಿದ ಜಾಣ ನುಡಿಗಳು ಎಲ್ಲವನ್ನು ಈ ದಮಯಂತಿ ಅರಿತುಕೊಂಡವಳು ಸ್ವಾಮಿ. ನೀವಾಡಿದಂತಹ ಮಾತಿನ ಅಕ್ಷರವನ್ನು ಯಾವ ಕಾಲಕ್ಕೂ ನಾನು ಮೀರಿ ನಡೆಯುವಳಲ್ಲ, ಮರೆತು ಬಿಡುವವಳಲ್ಲ ಸ್ವಾಮಿ. ಯಾವತ್ತು ನಾವು ಆತ್ಮವಂಚನೆಯನ್ನು ಮಾಡಕೂಡದು, ಮುಖಕ್ಕೆ ತಕ್ಕ ಮಾತಾಡುವುದಲ್ಲ, ಮುಖಕ್ಕೆ ಮುಖ ಕೊಟ್ಟು ಮಾತಾಡಬೇಕು ಅಂತ ನೀವಾಡಿದಂತಹ ಮಾತುತ್ತಾನೆ. ಇಂದು ಮುಖ ತಿರುಗಿಸ್ತಾ ಇದ್ದೀನಿ. ನನ್ನನ್ನು ಮದುವೆಯಾದರೆ ಸಾದರೆ ನನ್ನನ್ನು ಸಾಕುವುದಕ್ಕೆ ಸಾಧ್ಯ ಇಲ್ಲ, ವೃದ್ಧರಾಗಿದ್ದೀರಿ. ಹೌದು, ನಿಜವೇ ಸ್ವಾಮಿ? ಏನು ಈ ದಮಯಂತಿಗೆ ಕಾಮತೃಷೆ ಎನ್ನುವುದಾಗಿ ಭಾವಿಸಿಕೊಂಡಿರ ನೀವು, ಎರಡನೆಯ ಮದುವೆಗೆ ಮನವನ್ನು ಮಾಡಿದವಳು ಎನ್ನುವುದಾಗಿ ತಿಳಿದುಕೊಂಡಿರ ನೀವು, ಇಲ್ಲವೇ ಇಲ್ಲ. ಮತ್ತೆ ಈ ದಮಯಂತಿಯ ಜೀವನದಲ್ಲಿ ನಳ ಚಕ್ರವರ್ತಿಗಳೇ ಪರಮ, ಅವರೇ ನನ್ನ ದೇವರು, ಅವರೇ ನನ್ನ ಸ್ವಾಮಿ, ಅವರೇ ನನ್ನ ಸರ್ವಸ್ವ ಎನ್ನುವುದಾಗಿ ಭಾವಿಸಿಕೊಂಡವರು. ಅವರನ್ನು ಬಿಟ್ಟು ಮತ್ತೊಬ್ಬರನ್ನು ಕಣ್ಣೆತ್ತಿ ನೋಡುವಳು ನಾನು. ಆ ನಳ ಚಕ್ರವರ್ತಿಗಳು ನೀವು ಇಲ್ಲದಾಗಿ ತಿಳಿದುಕೊಂಡೇ ನಾನು ನಿಮ್ಮನ್ನು ವರಿಸ್ತೀನಿ ಹೇಳಿಕೊಂಡವಳು ಸ್ವಾಮಿ. ಸತ್ಯ ಹೇಳಿ, ಏನು ನೀವು ಭಾವುಕ ಅಲ್ಲ, ನಳ ಚಕ್ರವರ್ತಿಗಳು ಒಪ್ಪಿಕೊಳ್ಳಿದ್ದೇವರೇ ಅಲ್ಲ, ನೀವು ಭಾವುಕದೆ ಸ್ವಾಮಿ. ಏನು ನನ್ನ ಹೃದಯ ಮಂದಿರದಲ್ಲಿ ಇರಿಸಿ ಪೂಜಿಸುವಂತ ನನ್ನ ದೇವರು ನೀವು ಎನ್ನುವುದಾಗಿ ನನ್ನ ಗುರುಗಳು ಅಯೋಧ್ಯೆಗೆ ಬಂದು ನಿಮ್ಮ ಅಡುಗೆಯ ರುಚಿಯನ್ನು ಹೇಳಿದ ಕ್ಷಣದಲ್ಲಿ ಎಲ್ಲವನ್ನು ತಿಳಿದುಕೊಂಡವಳು ಸ್ವಾಮಿ. ಅದಕ್ಕೆ ಬೇಕಾಗಿ ನಿಮ್ಮನ್ನು ಭರಿಸುವುದಕ್ಕೆ ಬೇಕಾಗಿ ನಾನು ಸ್ವಯಂವರ ಅಂತ ನಿಶ್ಚಯಿಸಿದ್ದು. ದೇವರೇ, ಏನು ಅಯೋಧ್ಯೆಯಿಂದ ಕುಂಡಿನಾಪುರಕ್ಕೆ ಬರಬೇಕು ಅಂತಾದ್ರೆ 15 ದಿವಸದ ದಾರಿ ಉಂಟು. ಇವತ್ತು ದಶಮಿ, ನಿನ್ನೆ ನವಮಿ. ನವಮಿಗೆ ನಿಮಗೆ ಓಲೆಯನ್ನು ಮುಟ್ಟಿಸಿದವರು. 5 ಗಳಿಗೆ ಒಳಗಾಗಿ ನೀವು ಬಂದು ಮುಟ್ಟುತ್ತೀರಿದ್ದಾದ್ರೆ ಅಂತಹ ಯೋಗ್ಯತೆ ಇರುವುದು ನನ್ನ ಗಂಡನಿಗೆ ನಳಚಕ್ರವರ್ತಿಗಳು, ಅದು ನೀವು ಸ್ವಾಮಿ ಒಪ್ಪಿಕೊಳ್ಳಿ. ಒಪ್ಪಿಕೊಳ್ಳುವುದಿಲ್ಲವೇ? ಇಲ್ಲ ದೇವರೇ, ನೀವು ಬಂದ ಕ್ಷಣದಲ್ಲಿ ನಿಮ್ಮನ್ನು ಅರಿತುಕೊಳ್ಳುವಂತಹ ಉದ್ದೇಶದಿಂದ ಮದ ತುಂಬಿದಂತಹ ಮದ್ದಾನೆಯನ್ನು ಕಳುಹಿಸಿಕೊಟ್ಟವರು ನಾವೇ. ಕೇವಲ ಎಡದ ಕೈಯ ಹೆಬ್ಬೆರಳನ್ನು ಕುಂಭಸ್ಥಳಕ್ಕೆ ಇರಿಸಿದ ಕ್ಷಣದಲ್ಲಿ ಮದ ಎಲ್ಲವೂ ಬಿಟ್ಟು ದೂರವಾಯಿತಂತೆ, ಮದ ಇಳಿಯಿತಂತೆ. ಅಂತಹ ಶಕ್ತಿ ಇರುವುದು ಯಾರಿಗೆ ಸ್ವಾಮಿ? ನನ್ನ ದೇವರಿಗೆ ನಳ ಚಕ್ರವರ್ತಿಗಳನ್ನು ಮುಂದೆ ಯಾರಿಗೂ ಇಲ್ಲ. ಸತ್ಯವನ್ನು ಒಪ್ಪಿಕೊಳ್ಳಿ ಸ್ವಾಮಿ. ನನ್ನ ಚಕ್ರವರ್ತಿಗಳು ನೀವಲ್ಲದೆ ಅಲ್ಲ. ಬೇಡ ದೇವರೇ, ನೀವು ಬರುವಂತಹ ಗಳಿಗೆಯಲ್ಲಿ ನಿಮ್ಮ ಮಕ್ಕಳು ತಾನೆ ನನ್ನ ಮಕ್ಕಳು ಅಲ್ವಾ? ನಾನು ಕಳುಹಿಸಿಕೊಟ್ಟೆ ಇಬ್ಬರನ್ನು. ಉಪ್ಪರಿಗೆ ನಿಂತು ನೋಡಿದೆ ಸ್ವಾಮಿ. 2 ಮಕ್ಕಳನ್ನು ಅಪ್ಪಿ ಹಿಡಿದುಕೊಂಡು ತಲೆಯನ್ನು ನೇವರಿಸಿ ಕಣ್ಣೀರು ಸುರಿಸಿದವರು ನೀವು. ನಾನು ನಿಮ್ಮ ಹೆಂಡತಿ ಅಲ್ಲ, ನನ್ನ ಮಕ್ಕಳು ನಿಮಗೆ ಮಕ್ಕಳಲ್ಲ ಅಂತಾದರೆ ಅಂತಹ ವ್ಯಾಮೋಹ ನಿನಗೆ ಯಾಕೆ ಸ್ವಾಮಿ? ಯಾಕೆ ಬೇಕಿತ್ತು ಹೇಳಿ? ಒಪ್ಪಿಕೊಳ್ಳಿದ್ದೇವರೇ, ಒಪ್ಪಿಕೊಳ್ಳಿಲ್ಲ. ಇಲ್ಲವೇ? ಬಿಡಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾವು. ಬೆಂಕಿ ನೀರು ಯಾರಿಗೂ ಕೊಡ್ಲಿಲ್ಲ. ಯಾವ ಬಿಡಾರದಲ್ಲಿ ಅಡುಗೆಯ ಸಿದ್ಧತೆಯಾಗಲಿಲ್ಲ. ನೀವು ಅಡುಗೆ ಮಾಡಿದ್ದೀರಂತೆ, ಊಟ ಮಾಡಿದ್ದೀರಂತೆ, ಅದನ್ನು ತರಿಸಿ ಉಂಡವಳು ನಾನು ಸ್ವಾಮಿ.
ನಿಮ್ಮ ಕೈ ರುಚಿ ಏನು ಇರುವುದಾಗಿ ಎಲ್ಲವನ್ನೂ ತಿಳಿದುಕೊಂಡವಳು ನಾನು. ಬೆಂಕಿ ನೀರು ಇಲ್ಲದೆ ಅಡುಗೆಯನ್ನು ಮಾಡಬೇಕು ಅಂತಾದರೂ ನನ್ನ ಸ್ವಾಮಿಗಲ್ಲದೆ ಮತ್ಯಾರಿಗಿದಂತಹ ಯೋಗ್ಯತೆ ಶಕ್ತಿ. ಸ್ವಾಮಿ, ಏನು? ಯಾವ ಹೆಣ್ಣು ಕೂಡ ಗುರುಗಳ ಎದುರಿನಲ್ಲಿ, ದೇವರ ಎದುರಿನಲ್ಲಿ, ಕೈ ಹಿಡಿದ ಗಂಡನ ಎದುರಲ್ಲಿ ಮಾತ್ರ ಸೆರೆಗೊಟ್ಟಿ ಬೇಡುವುದಂತೆ ನನ್ನ ಪಾಲಿದ ಸರ್ವಸ್ವ ನೀವು, ನನ್ನ ದೇವರು ನೀವು. ಇದು ಸೆರೆಗೊಟ್ಟಿ ಬೇಡಿಕೊಳ್ತಾ ಇದ್ದೀರಿ, ಒಪ್ಪಿಕೊಳ್ಳಿ. ನನ್ನ ಸ್ವಾಮಿಯಲ್ಲವೇ? ಅಲ್ಲ ಅಲ್ಲ, ನನ್ನ ದೇವರು ನೀವಲ್ಲ. ಸಾಕು ಸ್ವಾಮಿ, ಈ ಜೀವನ ಸಾಕು. ದಮಯಂತಿ ಇಷ್ಟವರೆಗೆ ಬದುಕಿದ್ದು ಯಾಕೆ ಬೇಕಾಗಿತ್ತು? ಈ ಶೃಂಗಾರಕ್ಕೆ ಬೇಕಾಗಿ ಅಲ್ಲ ದೇವರೇ, ಅಲ್ಲ. ನನ್ನಿಂದ ದೂರವಾದಂತಹ ನನ್ನ ಮುತ್ತೈದತನವನ್ನು ನಾನು ಬರೆಸಿಕೊಳ್ಳಬೇಕು, ಬಳಸಿಕೊಳ್ಳಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ. ಸ್ವಾಮಿ, ಇದು ನೀವು ಕಟ್ಟಿದಂತಹ ಕರಿಮಣ್ಣಿ. ಈ ಮಾಂಗಲ್ಯವನ್ನು ಹಿಡಿದು ಬೇಡುತ್ತಾ ಇದ್ದೇನೆ, ಗಂಡನಿಗೆ ಹೆಂಡತಿ ಬೇಡವಂತೆ, ಗಂಡನನ್ನು ಬಿಟ್ಟು ಹೆಂಡತಿಗೆ ಬದುಕುವುದಕ್ಕೆ ಸಾಧ್ಯ ಇಲ್ಲ ದೇವರೇ. ಇಷ್ಟು ಸಮಯ ನಿಮ್ಮ ಜೊತೆಯಲ್ಲಿ ಸಹಬಾಳ್ವೆಯನ್ನು ಮಾಡಿದಂತಹ ನನಗೆ ನಿಮ್ಮನ್ನು ನನ್ನ ವಶವಾಗಿ ಕೊಡುವುದಕ್ಕೆ ಕಷ್ಟವಾಯಿತು ಅಂತಾದ್ರೆ ಈ ಬದುಕು ಸಾಕು ಸ್ವಾಮಿ, ಸಾಕು. ಗಂಡನೇ ಕಣ್ಮುಂಬಾಗದಲ್ಲಿದ್ದುಕೊಂಡು ಗಂಡನ ಪಾದ ಮೂರದಲ್ಲಿ ಪ್ರಾಣ ಹೋಯಿತು ಅಂತಾದ್ರೆ ಅದು ನನಗೆ ಸ್ವರ್ಗ. ದೇವರೇ, ಹೆಣ್ಣೊಬ್ಬಳಿಗೆ ಸೆರಗು ಇರುವುದು ಮಾನ ಮುಚ್ಚುವುದಕ್ಕೆ. ಅದೇ ಮಾನ ಮುಚ್ಚುವಂತಹ ಸೆರಗು ಪ್ರಾಣ ಕಳೆದುಕೊಳ್ಳಕ್ಕೆ ಸಾಧ್ಯವಾಗುತ್ತದೆ ದೇವರೇ, ಸಾಧ್ಯವಾಗುತ್ತದೆ. ಇದು ನಿಮ್ಮ ಕಾಲ ಬುಡದಲ್ಲಿಯೇ ನಿಮ್ಮ ಹೆಂಡತಿ ದಮಯಂತಿ. ಗಂಡನಿಗೆ ಇಲ್ಲದ ಮನಸ್ಸು, ಹೆಂಡತಿಗೆ ಜೀವನ ಬೇಡ. ದಮಯಂತಿ, ದಮಯಂತಿ, ಇದು ಮೊದಲಾಗಿ ನಿನ್ನಲ್ಲಿ ಕ್ಷಮೆಯಾಚನೆಯನ್ನು ಮಾಡುತ್ತಾ ಬೇಡ ಕೂಡದು ನೀವು. ಎಂತ ಪಾಪಿಯಾಗಿ ಹೋದೆ ನಾನು, ಎಂತ ನಟನಿಷ್ಠನಾದೆ ನಾನು. ಯಾಕೆ ಈ ಪ್ರಪಂಚದಲ್ಲಿ ನನ್ನಂತ ಒಬ್ಬ ನೀಚ ಇನ್ನೊಬ್ಬ ಇರುವುದಕ್ಕೆ ಸಾಧ್ಯ ಉಂಟೆ? ಹೇಳಬಾರದು. ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದವನು ನಾನು. ಜೀವನ ಪೂರ್ತಿ ಹೆಂಡತಿಯ ಮಕ್ಕಳನ್ನು ಸಲಹಬೇಕಾದ ನನ್ನ ಕರ್ತವ್ಯವಾಗಿತ್ತು. ಆದ್ರೆ ನಡು ಕಾಡಿನಲ್ಲಿ ನಿಮ್ಮನ್ನು ಬಿಟ್ಟು ನಾನು ಎತ್ತಲೋ ಹೋದೆ. ನನ್ನನ್ನು ಕ್ಷಮಿಸು ದಮಯಂತಿ, ದೇವರೇ. ಸ್ವಾಮಿ, ಈ ರೂಪ ನಿಮಗೆ ಹೇಗೆ ಬಂತು ಹೇಳಿ ನನ್ನಲ್ಲಿ. ಎಲ್ಲ ಶನಿಯ ಕಾಟ, ಕಾಡ್ಕೋಟ ಕಲರ ಕಡಿತಕ್ಕೆ ಸಿಲುಕಿ ಈ ರೂಪ ಬಂದಿದೆ ದಮಯಂತಿ. ಈ ರೂಪ ಶಾಶ್ವತವೇ ಇಲ್ಲ, ಇನ್ನೂ ಕೂಡ ಈ ರೂಪವನ್ನು ಇಟ್ಟುಕೊಂಡು ನಿನಗೆ ಯಾಕೆ ದುಃಖವನ್ನು ತರಿಸಿ? ಇದೋ ನಾನು ಶನಿ ಉಪಾಸನಾ ಮಂತ್ರವನ್ನು ಪಠಿಸಿ ನನ್ನ ನಿಜ ರೂಪದಲ್ಲಿ ಕಾಣಿಸಿಕೊಳ್ತೇನೆ. ಓಂ ಶನಿಷ್ಠ. ದಮಯಂತಿ, ಹೇಳು. ನೋಡಿದೆಯಾ, ಶನಿಯ ಪ್ರಭಾವದಿಂದ ನಲಚಕ್ರವರ್ತಿಯಾದಂತಹ ನಾನು ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸಿ ಬಿಟ್ಟೆ ನೋಡು. ಆದ್ರೂ ಕೊನೆಯ ಕ್ಷಣದಲ್ಲಿ ಶನಿಯ ವಿಮೋಚನೆಯಾಗಿದೆ, ಕಳೆದುಕೊಂಡದ್ದನ್ನೆಲ್ಲ ಪಡೆದದ್ದಾಗಿದೆ. ಸಭೆಯನ್ನೊಮ್ಮೆ ನೋಡಿದೆಯಾ, ಎಷ್ಟು ಜನ ಸಭಿಕರು ಸೇರಿದ್ದಾರೆ. ಇವರೆಲ್ಲ ಸೇರಿರುವುದು ದಮಯಂತಿಯ ಪುನಃಸ್ವಯಂವರನ್ನು ನೋಡುವುದಕ್ಕಾಗಿ ಅಲ್ಲ, ದಮಯಂತಿಯರು ಹೇಗೆ ಯಾವ ರೀತಿಯಾಗಿ ಒಂದಾಗುತ್ತಾರೆ ಎಂಬುದನ್ನು ನೋಡುವುದಕ್ಕಾಗಿ ಸೇರಿದ್ದಾರೆ. ಈ ಕ್ಷಣವನ್ನು ಕಂಡು ಕಣ್ತುಂಬಿಕೊಳ್ತಾ ಇದ್ದಾರೆ. ಮಾತ್ರವಲ್ಲ, ತಮ್ಮನಾದಂತಹ ಪುಷ್ಕರ ತಪ್ಪನ್ನೊಪ್ಪಿಕೊಂಡು ಪಡೆದದ್ದನ್ನೆಲ್ಲವನ್ನು ನನ್ನ ಕಾಲಬುಡಕ್ಕೆ ಸಮರ್ಪಿಸುತ್ತಾ ಇದ್ದಾನೆ. ಧರ್ಮಸಮ್ಮತವಲ್ಲ ಒಪ್ಪಿಕೊಳ್ಳುವುದು. ಹಾಗಾಗಿ ಮರುಗೃತ್ಯವನ್ನು ಆಡಿದ್ದೀರಿದ್ದಾರೆ. ಹೌದು, ಮರಳಿ ನಾನು ಪಡೆದವನಿದ್ದೇನೆ. ಆದರೆ ಆತ ಬೇಕೆಂಬುದಾಗಿ ಮಾಡಿದ್ದಲ್ಲ. ಬ್ರಾಹ್ಮಣ ರೂಪಿ ಶನಿಯ
ಹೆದರಿಕೆಯಿಂದ ಇದನ್ನೆಲ್ಲ ಮಾಡಿದ್ದಾನೆ. ಹಾಗಾಗಿ ಆತನ ತಪ್ಪನ್ನು ಕ್ಷಮಿಸಿ ಉತ್ತರದ ನಿಷೇಧವನ್ನು ಆತನಿಗೆ ಪಡೆದು ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೆ ನಾವು ರಾಜಾಡಳಿತವನ್ನು ಮಾಡಬೇಕು ಎಂಬಲ್ಲಿಗೆ ಚಕ್ರವ್ಯೂಹ, ದಮಯಂತಿ ಪುನಃ ಸ್ವಯಂವರ ಎಂಬಂತಹ ಪುಣ್ಯಪ್ರದವಾದಂತಹ ಕಥಾನಕವನ್ನು ಯಾರು ಆಡ್ತಾರೋ, ಆಡಿಸ್ತಾರೋ, ನೋಡ್ತಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು, ಮಹಾಗಣಪತಿ, ಅಮ್ಮನವರು, ಅಣ್ಣಪ್ಪ ಸ್ವಾಮಿ ಅವರೆಲ್ಲರಿಗೂ ಆಯಸ್ಸು, ಆರೋಗ್ಯ, ಸಂಪತ್ತುಗಳನ್ನು ಕೊಟ್ಟು ಕರುಣಿಸಲಿ ಎಂಬುದಾಗಿ ಬೇಡುತ್ತಾ ಕತೆಗೆ ಮಂಗಳವನ್ನು ಹಾಡುವುದಕ್ಕೆ ಭಾಗವತರಲ್ಲಿ ಅಪ್ಪನೆಯನ್ನು ಕೇಳ್ತಾ ಇದ್ದೇವೆ.